Hello friends, welcome back to my channel. In today's class, we will learn about Gunitakshara-galu. We have already learnt about consonants and vowels. So now it will be very easy us to understand Gunitakshara-galu. Let's see what is Gunitakshara. ವ್ಯಂಜನ ಒಂದಕ್ಕೆ ಯಾವುದಾದರೂ ಒಂದು ಸ್ವರ ಸೇರಿದಾಗ ಗುಣಿತಾಕ್ಷರ ಆಗುತ್ತದೆ. ವಾಟ್ ಈಸ್ ವ್ಯಂಜನ? ಕಾನ್ಸೋನೆಂಟ್. ಯಾವುದಾದರೂ ಎನಿ ಒನ್ ಸ್ವರ ಓವೆಲ್ ಸೇರಿದಾಗ ಗುಣಿತಾಕ್ಷರ ಆಗುತ್ತದೆ. ಇನ್ ಸಿಂಪಲ್ ವರ್ಡ್ಸ್, ವ್ಯಂಜನ ಪ್ಲಸ್ ಸ್ವರ ಈಸ್ ಈಕ್ವಲ್ ಟು ಗುಣಿತಾಕ್ಷರ. ಕಾನ್ಸೋನೆಂಟ್ ಪ್ಲಸ್ ವೋವೆಲ್ ಈಸ್ ಈಕ್ವಲ್ ಟು ಗುಣಿತಾಕ್ಷರ. ನೆವರ್ ರೈಟ್ ವೋವೆಲ್ ಪ್ಲಸ್ ಕಾನ್ಸೋನೆಂಟ್. ಗುಣಿತಾಕ್ಷರ ಮೀನ್ಸ್ ಇಟ್ ಈಸ್ ಆಲ್ವೇಸ್ ಅಬೌಟ್ ಕಾನ್ಸೋನೆಂಟ್ ಪ್ಲಸ್ ವೋವೆಲ್. ವ್ಯಂಜನ ಪ್ಲಸ್ ಸ್ವರ ಓನ್ಲಿ ಈಸ್ ಈಕ್ವಲ್ ಟು ಗುಣಿತಾಕ್ಷರ. ಸೊ ಲೆಟ್ಸ್ ಸಿ ವಿತ್ ಅನ್ ಎಕ್ಸಾಂಪಲ್. ಗುಣಿತಾಕ್ಷರ ಬರೆಯುವಾಗ ಯಾವಾಗಲೂ ಸ್ವರ ಸೇರಿಸಿ ಬರೆಯೋದು. ಈಗ ನಾವು 13 ಸ್ವರ ಮತ್ತು 2 ಯೋಗವಾಹ ಎರಡನ್ನೂ ಸೇರಿಸಿ ಇವಾಗ ಗುಣಿತಾಕ್ಷರ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವೊವೆಲ್ ಸೈನ್. ಪ್ಲೀಸ್ ಸಿ ದಟ್ ಕ್ಲಾಸ್ ಆಲ್ಸೋ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಯು ಟು ಅಂಡರ್ಸ್ಟ್ಯಾಂಡ್ how to write Gunitakshara. Let's see with an example. I have taken ga letter as an example. Let's see how to make Gunitakshara using this consonant. ga ಉಪಯೋಗಿಸಿ ಹೀಗೆ ಗುಣಿತಾಕ್ಷರ ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ. ಯಾವಾಗಲೂ ವ್ಯಂಜನ ಪ್ಲಸ್ ಸ್ವರ ಬರಿಬೇಕು ಗುಣಿತಾಕ್ಷರ ಮಾಡುವಾಗ. ಆಸ್ ಐ ಸೆಡ್ ಯು, ನೆಕ್ಸ್ಟ್ ಗುಣಿತಾಕ್ಷರ ಹೇಗೆ ಬರೆಯೋದು, ಉಚ್ಚಾರಣೆ, ಅದರ ಪ್ರೊನೌನ್ಸಿಯೇಷನ್ ಹೇಗೆ. ಗ ಪ್ಲಸ್ ಅ, ಮೊದಲನೇ ಸ್ವರ ಯಾವುದು ನಮ್ಮದು? ಅ. ಯಾವಾಗಲೂ ಕಾನ್ಸೋನೆಂಟ್ ಫಸ್ಟ್ ಬರಿಬೇಕು, ಅದಕ್ಕೆ ಓವೆಲ್ನ ಸೇರಿಸ್ತಾ ಹೋಗಬೇಕು. ಗ ಪ್ಲಸ್ ಅ ಈಸ್ ಈಕ್ವಲ್ ಟು ಗ. ಗಾಗೆ ತಲೆ ಕಟ್ಟು ಗ. ಆದ ಸ್ವರ ಸಂಕೇತ ಯಾವುದು? ತಲೆ ಕಟ್ಟು. ಆಗ ಗುಣಿತಾಕ್ಷರ ಬರೆಯುವಾಗ ಹೇಗೆ? ಗ ಪ್ಲಸ್ ಅ ಈಸ್ ಈಕ್ವಲ್ ಟು ಗ. ಎರಡನೇದು ಯಾವುದು ಅಕ್ಷರ ನಮ್ಮದು? ಆ. ಹಾಗೆ ಹೇಗೆ ಬರೆಯೋದು ಈಗ? ಗ ಕಾನ್ಸೋನೆಂಟ್ ಪ್ಲಸ್ ಆ ಓವೆಲ್ ಈಸ್ ಈಕ್ವಲ್ ಟು ಗ. ಗಾಗೆ ಇಳಿ ಗ. ಮೂರನೇದು ಇ. ಕಾನ್ಸೋನೆಂಟ್ ಗ ಪ್ಲಸ್ ಇ ಈಸ್ ಈಕ್ವಲ್ ಟು ಗಿ. ಯಾವುದು ಇದರ ಉಚ್ಚಾರಣೆ ಬಂದು ಗುಡಿಸು. ಗಾಗೆ ಗುಡಿಸು ಗಿ. ಗ ಪ್ಲಸ್ ಇ, ನಾಲ್ಕನೇ ಅಕ್ಷರ ಇ ಈಸ್ ಈಕ್ವಲ್ ಟು ಗಾಗೆ ಗುಡಿಸಿನ ದೀರ್ಘ ಗಿ. ಈ ಸೈನ್ ಬಂದಾಗ ಇದನ್ನು ನಾವೇನಂತ ಕರಿತೀವಿ? ದೀರ್ಘ. ಈದ ಸ್ವರ ಸಂಕೇತ ಯಾವುದು? ಗುಡಿಸಿನ ದೀರ್ಘ. ಸೊ ಗ ಪ್ಲಸ್ ಇ ಈಸ್ ಈಕ್ವಲ್ ಟು ಗಾಗೆ ಗುಡಿಸಿನ ದೀರ್ಘ ಗಿ. ಐದನೇ ಅಕ್ಷರ ಬಂದು ಉ. ಗ ಪ್ಲಸ್ ಉ ಈಸ್ ಈಕ್ವಲ್ ಟು ಗಾಗೆ ಕೊಂಬು ಗು. ಗಾಗೆ ಕೊಂಬು ಗು. ಏನು ಊದ ಸ್ವರ ಸಂಕೇತ? ಕೊಂಬು. ಗಾಗೆ ಕೊಂಬು ಗು. ನೆಕ್ಸ್ಟು ಏಳನೇದು ಊ. ಊದ ಸ್ವರ ಸಂಕೇತ ಕೊಂಬಿನಿಳಿ. ಗ ಪ್ಲಸ್ ಉ, ಕಾನ್ಸೋನೆಂಟ್ ಪ್ಲಸ್ ಓವೆಲ್ ಊ ಈಸ್ ಈಕ್ವಲ್ ಟು ಗಾಗೆ ಕೊಂಬಿನಿಳಿ ಗು. ನೆಕ್ಸ್ಟ್ ಗ ಪ್ಲಸ್ ರು ಈಸ್ ಈಕ್ವಲ್ ಟು ಗೃ. ಕಾನ್ಸೋನೆಂಟ್ ಗ ಪ್ಲಸ್ ರು ಓವೆಲ್ ಈಸ್ ಈಕ್ವಲ್ ಟು ಗೃ. ಗಾಗೆ ವಟ್ರು ಸುಳಿ ಗೃ. ಏನು ಓವೆಲ್ ಸೈನ್ ಬಂದು ವಟ್ರು ಸುಳಿ. ಗಾಗೆ ವಟ್ರು ಸುಳಿ ಗೃ. ಗ ಪ್ಲಸ್ ಎ ಈಸ್ ಈಕ್ವಲ್ ಟು ಗೆ. ಗಾಗೆ ಏತ್ವ ಗೆ. ಏನ ಸ್ವರ ಸಂಕೇತ ಬಂದು ಏತ್ವ. ಗ ಕಾನ್ಸೋನೆಂಟ್ ಪ್ಲಸ್ ಎ ಸ್ವರ ಈಸ್ ಈಕ್ವಲ್ ಟು ಗಾಗೆ ಏತ್ವ ಗೆ. ಗ ಪ್ಲಸ್ ಎ ಈಸ್ ಈಕ್ವಲ್ ಟು
ಗೆ. ಏನು ಏದ ಸ್ವರ ಸಂಕೇತ ಏತ್ವನ ದೀರ್ಘ ಗ ಕಾನ್ಸೋನೆಂಟ್ ಪ್ಲಸ್ ಎ ದ ಸ್ವರ ಸಂಕೇತ ಏತ್ವನ ದೀರ್ಘ ಗಾಗೆ ಏತ್ವನ ದೀರ್ಘ ಗೆ. ದಿಸ್ ಈಸ್ ದೀರ್ಘ, ಸೊ ಏತ್ವನ ದೀರ್ಘ. ನೆಕ್ಸ್ಟ್ ಅಕ್ಷರ ಐ ಗ ಕಾನ್ಸೋನೆಂಟ್ ಪ್ಲಸ್ ಐ ವೊವೆಲ್ ಸ್ವರ ಈಸ್ ಈಕ್ವಲ್ ಟು ಗೈ. ಗಾಗೆ ಐತ್ವ ಗೈ ಐತ್ವ. ಏನು ಐದ ಸ್ವರ ಸಂಕೇತ ಬಂದು ಐತ್ವ ಗೈ. ನೆಕ್ಸ್ಟ್ ಅಕ್ಷರ ಓ ಗ ಕಾನ್ಸೋನೆಂಟ್ ಪ್ಲಸ್ ಓ ಸ್ವರ ಸೇರಿದಾಗ ಈಸ್ ಈಕ್ವಲ್ ಟು ಗೋ. ಗಾಗೆ ಓತ್ವ ಗೋ. ಏನು ಓದ ಸ್ವರ ಸಂಕೇತ ಓತ್ವ. ಗಾಗೆ ಓತ್ವ ಗೋ. ಗ ಪ್ಲಸ್ ಓ ಈಸ್ ಈಕ್ವಲ್ ಟು ಗೋ. ಓ ಅಕ್ಷರದ ಸ್ವರ ಸಂಕೇತ ಏನು ಓತ್ವನ ದೀರ್ಘ ಗ ಕಾನ್ಸೋನೆಂಟ್ ಪ್ಲಸ್ ಓ ಸ್ವರ ಓವೆಲ್ ಈಸ್ ಈಕ್ವಲ್ ಟು ಗೋ. ಗಾಗೆ ಓತ್ವನ ದೀರ್ಘ ಗೋ. ನೆಕ್ಸ್ಟ್ ಅಕ್ಷರ ಸ್ವರ ಬಂದು ಔ ಗ ಪ್ಲಸ್ ಔ ಈಸ್ ಈಕ್ವಲ್ ಟು ಗೌ. ಏನು ಔದ ಸ್ವರ ಸಂಕೇತ ಔತ್ವ. ಗ ಪ್ಲಸ್ ಔ ಈಸ್ ಈಕ್ವಲ್ ಟು ಗೌ. ಗಾಗೆ ಔತ್ವ ಗೌ. ನೆಕ್ಸ್ಟು ಅಂ ಅಹ ಏನು ಯೋಗವಾಹಗಳು. ಇದನ್ನು ಸಹ ಗುಣಿತಾಕ್ಷರದ ಜೊತೆ ಬರಿಬೇಕು. ವಿ ಶುಡ್ ರೈಟ್ ದಿಸ್ ಆಲ್ಸೋ ವಿತ್ ಗುಣಿತಾಕ್ಷರ. ಗ ಪ್ಲಸ್ ಅಂ ಈಸ್ ಈಕ್ವಲ್ ಟು ಗಮ್. ಅಂನ ಸ್ವರ ಸಂಕೇತ ಅನುಸ್ವಾರ. ಗ ಪ್ಲಸ್ ಅಂ ಈಸ್ ಈಕ್ವಲ್ ಟು ಗಮ್. ಗ ಪ್ಲಸ್ ಅಹ. ಅಹ ಯಾವುದು ಅಹದ ಸ್ವರ ಸಂಕೇತ ಬಂದು ವಿಸರ್ಗ. ಗ ಪ್ಲಸ್ ಅಹ ಈಸ್ ಈಕ್ವಲ್ ಟು ಗಹ. ಈಗ ಕಲ್ತದ್ದನ್ನ ಪೂರ್ತಿಯಾಗಿ ನೋಡ್ತಾ ಹೋಗೋಣ. ಗ ಅಕ್ಷರಕ್ಕೆ ಹೇಗೆ ಬರೆಯೋದು ಗುಣಿತಾಕ್ಷರ. ಹೌ ಟು ರೈಟ್ ಗುಣಿತಾಕ್ಷರ ಫಾರ್ ದ ಲೆಟರ್ ಗ. ಲೆಟ್ಸ್ ಲರ್ನ್ ವಿತ್ ದ ಪ್ರೊನೌನ್ಸಿಯೇಷನ್. ಗಾಗೆ ತಲೆ ಕಟ್ಟು ಗ. ಗಾಗೆ ಇಳಿ ಗ. ಗಾಗೆ ಗುಡಿಸು ಗಿ. ಗಾಗೆ ಗುಡಿಸಿನ ದೀರ್ಘ ಗೀ. ಗಾಗೆ ಕೊಂಬು ಗು. ಗಾಗೆ ಕೊಂಬಿನಿಳಿ ಗೂ. ಗಾಗೆ ಒಟ್ರು ಸುಳಿ ಗೃ. ಗಾಗೆ ಏತ್ವ ಗೆ. ಗಾಗೆ ಏತ್ವನ ದೀರ್ಘ ಗೇ. ಗಾಗೆ ಐತ್ವ ಗೈ. ಗಾಗೆ ಓತ್ವ ಗೋ. ಗಾಗೆ ಓತ್ವನ ದೀರ್ಘ ಗೋ. ಗಾಗೆ ಔತ್ವ ಗೌ. ಗಾಗೆ ಅನುಸ್ವಾರ ಗಮ್. ಗಾಗೆ ವಿಸರ್ಗ ಗಹ. ಯಾವುದೇ ಅಕ್ಷರ ಕೊಟ್ಟರು, ಯಾವುದೇ ಕಾನ್ಸೋನೆಂಟ್ಸ್ ಯಾವುದು ಕಾಯಿಂದ ಳವರೆಗೆ. ಕಾಯಿಂದ ಳವರೆಗೆ ನಮಗೆ ಯಾವುದೇ ಅಕ್ಷರ ಕೊಟ್ಟರು ನಾವು ಗುಣಿತಾಕ್ಷರ ಇದೇ ರೀತಿ ಬರಿಬೇಕು. ದ ಮೆಥಡ್ ಈಸ್ ಸೇಮ್ ಫಾರ್ ಆಲ್ ಕಾ ಟು ಳ ಲೆಟರ್ಸ್. ಗುಣಿತಾಕ್ಷರ is same for all ka to la consonants. We have to join vowel sign and write gunitakshara. Thank you for watching, friends. Please subscribe to my channel. I will see you in the next video with few exercise for gunitakshara. Thank you.